ಈ ಆರ್ಡರ್ನ ಕಂಪ್ಲೀಟ್ ಮಾಡಿದ ಮೇಲೆ ಎಷ್ಟೇ ದೊಡ್ಡ ಆರ್ಡರ್ ಇದ್ರೂ ಕಂಪ್ಲೀಟ್ ಮಾಡ್ಬೋದು ಅನ್ನೋ ಕಾನ್ಫಿಡೆನ್ಸ್ ಬಂದಿದೆ. ನಮಸ್ಕಾರ ಎಲ್ರಿಗೂ. ಇವತ್ತು ಮಂಗಳವಾರ ಲಾಸ್ಟ್ ವಿಡಿಯೋದಲ್ಲೇ ಹೇಳಿದ್ದೆ ಇವತ್ತೊಂದು ದೊಡ್ಡ ಆರ್ಡರ್ ತೊಗೊಂಡಿದ್ದೀನಿ ಅಂತ. ಆ್ಯಂಡ್ ಇಷ್ಟು ದಿನ ಅಪ್ಲೋಡ್ ಮಾಡಿರೋದ್ರಲ್ಲೇ ಈ ವಿಡಿಯೋ ಸ್ವಲ್ಪ ಲಾಂಗ್ ಫಾರ್ಮ್ಯಾಟ್, ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ. ಇವತ್ತು ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಹೇಳ್ತೀನಿ. ಇವತ್ತು ತುಂಬ ಮಲ್ಟಿಪಲ್ ಆರ್ಡರ್ಸ್ ಇತ್ತು. ಚಿಕನ್ ಬಿರಿಯಾನಿ, ಚಿಕನ್ ಕಬಾಬ್, ಚಿಕನ್ ಚಾಪ್ಸ್, ಗೀ ರೈಸ್, ಚಪಾತಿ ಇಷ್ಟೆಲ್ಲ. ಹಿಂದಿನ ದಿನಾನೇ ಸ್ವಲ್ಪ ಪ್ರಿಪ್ರೇಷನ್ ಮಾಡ್ಕೊಂಡಿದ್ರಿಂದ ಸ್ವಲ್ಪ ಈಸಿ ಆಯಿತು. ಮಲ್ಟಿಪಲ್ ಆರ್ಡರ್ಸ್ ಇದ್ದಾಗ ಟೈಮ್ ಮ್ಯಾನೇಜ್ಮೆಂಟ್ ಎಷ್ಟು ಇಂಪಾರ್ಟೆಂಟ್ ಅಂತ ಗೊತ್ತಾಗುತ್ತೆ. ಆ್ಯಂಡ್ ತುಂಬ ಟೆನ್ಷನ್ ಕೂಡ ಇರುತ್ತೆ. ಟೆನ್ಷನ್ ಯಾಕೆ ಅಂದರೆ ಕಸ್ಟಮರ್ ಇಷ್ಟಪಡ್ತಾರೋ ಇಲ್ವೋ ಅಂತ. ಆದರೆ ಒಂದ್ಸರಿ ಊಟ ಟೇಸ್ಟ್ ಮಾಡಿ ಅವ್ರು ಮಾಡೋ ಮೆಸೇಜ್ ಇದೆಯಲ್ಲ ಚೆನ್ನಾಗಿರುತ್ತೆ ಅಂತ, ಅದು ಕೊಡೋಷ್ಟು ತೃಪ್ತಿ, ಸಂತೋಷ ಮತ್ತು ಯಾವುದೂ ಇರಲ್ಲ ಅನಿಸುತ್ತೆ. ಯಾರು ಎಲ್ಲಿ ಬೇಕಾದ್ರೂ ದುಡ್ಡು ಕೊಟ್ಟು ಊಟ ಮಾಡ್ಬೋದು, ಆದರೆ ನಾವು ಮಾಡೋ ಅಡುಗೆನ ಇಷ್ಟಪಟ್ಟು ಮತ್ತೆ ನಮ್ಮನ್ನೇ ಅಪ್ರೋಚ್ ಮಾಡ್ತಾರಲ್ಲ, ಆಗ ಸಾರ್ಥಕ ಅನಿಸುತ್ತೆ ಮತ್ತು ಪ್ರೌಡ್ ಫೀಲ್ ಕೂಡ ಆಗುತ್ತೆ. ಇದುವರೆಗೂ ನನ್ನ ಹತ್ರ ಆರ್ಡರ್ ಮಾಡ್ತಾ ಇರೋ ಎಲ್ಲ ಕಸ್ಟಮರ್ಸ್ ಕೂಡ ಅಷ್ಟೇ, ತುಂಬ ಸ್ವೀಟ್ ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್. ಇದುವರೆಗೂ ಊಟ ಚೆನ್ನಾಗಿಲ್ಲ ಅಥವಾ ಡೆಲಿವರಿ ಲೇಟ್ ಆಯಿತು ಅಂತ ಯಾರೂ ಕೂಡ ಕಂಪ್ಲೇಂಟ್ ಮಾಡಿಲ್ಲ. ಥ್ಯಾಂಕ್ ಯು ಎಲ್ರಿಗೂ. ಆ್ಯಂಡ್ ಇವತ್ತು ನಾನು ಪ್ರಭು ಶೆಟ್ಟಿ ಇನ್ಸ್ಟಾಗ್ರಾಮ್ ಇನ್ಫ್ಲೂಯೆನ್ಸರ್ ಇದ್ದಾರಲ್ಲ, ಅವ್ರ ಹತ್ರನೂ ಕೂಡ ಮಾತಾಡಿದೆ. ಹಿ ವಾಸ್ ಸೋ ಸ್ವೀಟ್. ಖಂಡಿತ ಒಂದ್ಸತಿ ಮೀಟ್ ಮಾಡ್ತೀನಿ ಅಂತಲೂ ಕೂಡ ಹೇಳಿದ್ರು. ಸೊ ತುಂಬ ಖುಷಿ ಆಯಿತು ಅವ್ರ ಹತ್ರ ಮಾತಾಡಿ. ಇಷ್ಟೆಲ್ಲ ಕೆಲಸ ಮಾಡಿ ಮುಗಿಸೋಷ್ಟೊತ್ತಿಗೆ ಮಧ್ಯಾಹ್ನ 2:30 ಆಯಿತು. ಎಲ್ಲ ಆರ್ಡರ್ಸ್ನೂ ಕೊಟ್ಟು ಜೊತೆಗೆ ಒಂದು ನಾಟಿ ಕೋಳಿ ಸಾಂಬಾರ್ಗೂ ಕೂಡ ಆರ್ಡರ್ ತೊಗೊಂಡಿದ್ದೆ. ಅದನ್ನು ಕೂಡ ಪ್ರಿಪೇರ್ ಮಾಡಿ ಡೆಲಿವರಿ ಅರೇಂಜ್ ಮಾಡಿಕೊಟ್ಟೆ. ಇನ್ನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತೆ ಈವ್ನಿಂಗಿಂದ ಆಫ್ಲೈನ್ ಮತ್ತು ಝೊಮ್ಯಾಟೊ ಆರ್ಡರ್ಸ್ ಕೂಡ ತೊಗೊಂಡೆ. ಇವತ್ತಿಗೆ ಕತೆ ಇಷ್ಟ ಆಯಿತು. ಇನ್ನೂ ಯಾರೆಲ್ಲ ಆರ್ಡರ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಅವರು ನನ್ನ ಇನ್ಸ್ಟಾಗ್ರಾಮ್ ಸ್ಟೋರೀಸ್ನ ಫಾಲೋ ಮಾಡಿ ಅಥವಾ ಕಾಲ್ ಆರ್ ವಾಟ್ಸಪ್ ಮಾಡಿ ಕೂಡ ನೀವು ಆರ್ಡರ್ನ ಪ್ಲೇಸ್ ಮಾಡ್ಕೊಬೋದು.